ಸರ್ಕಾರದ ವಿರುದ್ಧ ಅನ್ನದಾತ ಬೀದಿಗಿಳಿದಿದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ರೈತರ ಬೇಡಿಕೆಯನ್ನು ಪ್ರತಿಭಟಿಸಿದ್ಯಾಕೆ? ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರೈತರಿಗೆ ಕಬ್ಬಿನ ಹಣ ನೆರವು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ ಸಕ್ಕರೆ ನಾಡಲ್ಲಿ ರೈತ ಸಂಘದ ಕಿಚ್ಚು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ. ಸರ್ಕಾರದ ವಿರುದ್ಧ ಧಿಕ್ಕಾರ. ನೂರಾರು ರೈತರ ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಆಗ್ರಹ. ಈ ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲಾಧಿಕಾರಿ ಮುಂಭಾಗದಲ್ಲಿ. ರೈತರಿಗೆ ಕಬ್ಬಿನ ಹಣ ನೆರವು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಸುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ಮುಖಂಡರು ಪ್ರತಿಭಟನೆಗಿಳಿದಿದ್ರು. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ನೂರಾರು ಸಂಖ್ಯೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದೆಡೆ ರೈತ ಸಂಘದ ಮುಖಂಡರು ಕೂಡ ಭಾಗಿಯಾಗಿರುವಂತದ್ದು. ದರ್ಶನ್ ಪುಟ್ಟಣ್ಣಯ್ಯ ಜೊತೆಗೆ ಬಡಗಲಾಪುರ ನಾಗೇಂದ್ರ ಅವರು ಸೇರಿದಂತೆ ಸಾಕಷ್ಟು ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ. ಆ ಮೂಲಕ ಸರ್ಕಾರದವನ್ನ ತಮ್ಮೊಂದಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಕಬ್ಬಿನ ಬಾಕಿ 100 ರೂಪಾಯಿ ಬಿಡುಗಡೆ. ಕೆಆರ್ಎಸ್ ಹಾಗೂ ಹೇಮಾವತಿ ಡ್ಯಾಂಗಳಿಂದ ಬೆಳೆಗೆ ನೀರು ಕೊಡಬೇಕು. ಜನ ಜಾನುವಾರುಗಳನ್ನು ರಕ್ಷಣೆ ಮಾಡುವಂತೆ ಆಗ್ರಹಿಸಿದರು. ರೈತ ವಿರೋಧಿ ಕಾಯ್ದೆಯನ್ನು ಕೂಡ ರದ್ದು ಮಾಡುವಂತೆ ಆಗ್ರಹಿಸಿದ್ದಾರೆ. 50 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿತ್ತು, ಇನ್ನು 50 ರೂಪಾಯಿ ಸರ್ಕಾರದಿಂದ ಬಂದಿದೆ ಅಂತ. ಸರ್ಕಾರದಿಂದ ಡಿಸಿ ಅವರಿಗೆ ಬಂದಿದೆ ಅನ್ನೋದು ಮಾಹಿತಿ ಇದೆ, ಆದರೆ ಕಾರ್ಖಾನೆ ಮಾಲೀಕರು ಸ್ಟೇ ತಗೊಬಂದಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಅದನ್ನ ಸ್ಪಷ್ಟತೆ ಕೊಡಿಸಬೇಕು. ಮತ್ತೆ ಏನು ರೈತರಿಗೆ ಬಾಕಿ ಕೊಡಬೇಕು 100 ರೂಪಾಯಿ, ಅದನ್ನ ಈ ತಕ್ಷಣದಲ್ಲೇ ಕೊಡಬೇಕು ಅನ್ನೋದು ಒಂದು ಮೊದಲನೇ ನಮ್ಮ ಆಗ್ರಹ. ಅದ್ರ ಜೊತೆಗೆ ಏನು ಅಕ್ರಮ ಸಕ್ರಮ ಇತ್ತು, ಈಗಾಗಲೇ ನೀವೇ ನೋಡ್ತಾ ಇದ್ದೀರಿ, ಪಂಪ್ ಸೆಟ್ಗಳದ್ದು ದಿನ ಬೆಳಗಾದ್ರೆ ರೈತರದು ಸಮಸ್ಯೆ ಆಯ್ತೈತೆ, ಲೋಡ್ ಜಾಸ್ತಿ ಆಯ್ತೈತೆ, ಟಿಸಿಗಳು ಸುಟ್ಟೋಯ್ತಾ ಐತೆ. ಯಾಕೆಂದ್ರೆ ಲೋಡ್ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಇಮಿಡಿಯೇಟ್ ಆಗಿ ಏನು ಅಕ್ರಮ ಸಕ್ರಮ ಹಿಂದೆ ಇತ್ತು ಅದೇ ರೀತಿ ಈ ಸತಿನೂ ಅಕ್ರಮ ಸಕ್ರಮ ಜಾರಿಗೊಳಿಸಿ ಅದನ್ನ ರೈತರಿಗೆ ಅನುಕೂಲ ಆಗಂಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ರೈತರಿಗೂ ಅನುಕೂಲ ಆಯ್ತದೆ. ಇನ್ನೇನಿದ್ರು ಶೆಕೆ ಇನ್ನೂ ಜಾಸ್ತಿ ಆಯ್ತಾನೆ ಇರ್ತದೆ ಹೊರತು ನೀರು ಇನ್ನೂ ಜಾಸ್ತಿ ಬೇಕು. ಅದು ಮತ್ತೆ 2 ಕಟ್ ನೀರನ್ನ ಕೊಡಬೇಕು ವಿಸಿ ಮತ್ತೆ ಹೇಮಾವತಿ. ಸರ್ಕಾರ ಆದಷ್ಟು ಬೇಗ ಬೇಡಿಕೆ ಈಡೇರಿಸದೇ ಇದ್ರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್ಕಾರದ ವಿರುದ್ಧ ಅನ್ನದಾತ ಬೀದಿಗಿಳಿದಿದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ರೈತರ ಬೇಡಿಕೆಯನ್ನು ಪ್ರತಿಭಟಿಸಿದ್ಯಾಕೆ? ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರೈತರಿಗೆ ಕಬ್ಬಿನ ಹಣ ನೆರವು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ ಸಕ್ಕರೆ ನಾಡಲ್ಲಿ ರೈತ ಸಂಘದ ಕಿಚ್ಚು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ. ಸರ್ಕಾರದ ವಿರುದ್ಧ ಧಿಕ್ಕಾರ. ನೂರಾರು ರೈತರ ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಆಗ್ರಹ. ಈ ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲಾಧಿಕಾರಿ ಮುಂಭಾಗದಲ್ಲಿ. ರೈತರಿಗೆ ಕಬ್ಬಿನ ಹಣ ನೆರವು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಸುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ಮುಖಂಡರು ಪ್ರತಿಭಟನೆಗಿಳಿದಿದ್ರು. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ನೂರಾರು ಸಂಖ್ಯೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದೆಡೆ ರೈತ ಸಂಘದ ಮುಖಂಡರು ಕೂಡ ಭಾಗಿಯಾಗಿರುವಂತದ್ದು. ದರ್ಶನ್ ಪುಟ್ಟಣ್ಣಯ್ಯ ಜೊತೆಗೆ ಬಡಗಲಾಪುರ ನಾಗೇಂದ್ರ ಅವರು ಸೇರಿದಂತೆ ಸಾಕಷ್ಟು ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ. ಆ ಮೂಲಕ ಸರ್ಕಾರದವನ್ನ ತಮ್ಮೊಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಕಬ್ಬಿನ ಬಾಕಿ 100 ರೂಪಾಯಿ ಬಿಡುಗಡೆ. ಕೆಆರ್ಎಸ್ ಹಾಗೂ ಹೇಮಾವತಿ ಡ್ಯಾಂಗಳಿಂದ ಬೆಳೆಗೆ ನೀರು ಕೊಡಬೇಕು.
ಜನ ಜಾನುವಾರುಗಳನ್ನು ರಕ್ಷಣೆ ಮಾಡುವಂತೆ ಆಗ್ರಹಿಸಿದರು. ರೈತ ವಿರೋಧಿ ಕಾಯ್ದೆಯನ್ನು ಕೂಡ ರದ್ದು ಮಾಡುವಂತೆ ಆಗ್ರಹಿಸಿದ್ದಾರೆ. 50 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿತ್ತು, ಇನ್ನು 50 ರೂಪಾಯಿ ಸರ್ಕಾರದಿಂದ ಬಂದಿದೆ ಅಂತ ಸರ್ಕಾರದಿಂದ ಡಿಸಿ ಅವರಿಗೆ ಬಂದಿದೆ ಅನ್ನೋದು ಮಾಹಿತಿ ಇದೆ. ಆದ್ರೆ ಕಾರ್ಖಾನೆ ಮಾಲೀಕರು ಸ್ಟೇ ತಗೊಬಂದಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಅದನ್ನ ಸ್ಪಷ್ಟಗೊಳಿಸಬೇಕು. ಮತ್ತೆ ಏನು ರೈತರಿಗೆ ಬಾಕಿ ಕೊಡಬೇಕು 100 ರೂಪಾಯಿ ಅದನ್ನ ಈ ತಕ್ಷಣದಲ್ಲೇ ಕೊಡಬೇಕು ಅನ್ನೋದು ಒಂದು ಮೊದಲನೇ ನಮ್ಮ ಆಗ್ರಹ. ಅದ್ರ ಜೊತೆಗೆ ಏನು ಅಕ್ರಮ ಸಕ್ರಮ ಇತ್ತು, ಈಗಾಗಲೇ ನೀವೇ ನೋಡ್ತಾ ಇದ್ದೀರಿ, ಪಂಪ್ ಸೆಟ್ಗಳದು ದಿನ ಬೆಳಗಾದ್ರೆ ರೈತರದು ಸಮಸ್ಯೆ ಆಯ್ತೈತೆ, ಲೋಡ್ ಜಾಸ್ತಿ ಆಯ್ತೈತೆ, ಟಿಸಿಗಳು ಸುಟ್ಟೋಯ್ತೈತೆ. ಯಾಕೆಂದ್ರೆ ಲೋಡ್ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಇಮಿಡಿಯೇಟ್ ಆಗಿ ಏನು ಅಕ್ರಮ ಸಕ್ರಮ ಹಿಂದೆ ಇತ್ತು ಅದೇ ರೀತಿ ಈ ಸತಿನೂ ಅಕ್ರಮ ಸಕ್ರಮ ಜಾರಿಗೊಳಿಸಿ ಅದನ್ನ ರೈತರಿಗೆ ಅನುಕೂಲ ಆಗಂಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ರೈತರಿಗೂ ಅನುಕೂಲ ಆಯ್ತದೆ. ಇನ್ನೇನಿದ್ರು ಶೆಕೆ ಇನ್ನೂ ಜಾಸ್ತಿ ಆಯ್ತಾನೆ ಇರ್ತದೆ ಹೊರತು ನೀರು ಇನ್ನೂ ಜಾಸ್ತಿ ಬೇಕು. ಅದು ಮತ್ತೆ 2 ಕಟ್ ನೀರನ್ನ ಕೊಡಬೇಕು ವಿಸಿ ಮತ್ತೆ ಹೇಮಾವತಿ. ಸರ್ಕಾರ ಆದಷ್ಟು ಬೇಗ ಬೇಡಿಕೆ ಈಡೇರಿಸದೇ ಇದ್ರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್ಕಾರದ ವಿರುದ್ಧ ಅನ್ನದಾತ ಬೀದಿಗಿಳಿದಿದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ರೈತರ ಬೇಡಿಕೆಯನ್ನು ಪ್ರತಿಭಟಿಸಿದ್ಯಾಕೆ? ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರೈತರಿಗೆ ಕಬ್ಬಿನ ಹಣ ನೀಡಲು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ ಸಕ್ಕರೆ ನಾಡಲ್ಲಿ ರೈತ ಸಂಘದ ಕಿಚ್ಚು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ. ಸರ್ಕಾರದ ವಿರುದ್ಧ ಧಿಕ್ಕಾರ. ನೂರಾರು ರೈತರ ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಆಗ್ರಹ. ಈ ದೃಶ್ಯ ಕಂಡುಬಂದಿದ್ದು ಮಂಡ್ಯ ಜಿಲ್ಲಾಧಿಕಾರಿ ಮುಂಭಾಗದಲ್ಲಿ. ರೈತರಿಗೆ ಕಬ್ಬಿನ ಹಣ ನೀಡಲು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ಮುಖಂಡರು ಪ್ರತಿಭಟನೆಗಿಳಿದಿದ್ದರು. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ನೂರಾರು ಸಂಖ್ಯೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದೆಡೆ ರೈತ ಸಂಘದ ಮುಖಂಡರು ಕೂಡ ಭಾಗಿಯಾಗಿರುವಂತದ್ದು. ದರ್ಶನ್ ಪುಟ್ಟಣ್ಣಯ್ಯ ಜೊತೆಗೆ ಬಡಗಲಾಪುರ ನಾಗೇಂದ್ರ ಅವರು ಸೇರಿದಂತೆ ಸಾಕಷ್ಟು ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ. ಆ ಮೂಲಕ ಸರ್ಕಾರದವನ್ನ ತಮ್ಮೊಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಕಬ್ಬಿನ ಬಾಕಿ 100 ರೂಪಾಯಿ ಬಿಡುಗಡೆ. ಕೆಆರ್ಎಸ್ ಹಾಗೂ ಹೇಮಾವತಿ ಡ್ಯಾಂಗಳಿಂದ ಬೆಳಗ್ಗೆ ನೀರು ಕೊಡಬೇಕು. ಜನ ಜಾನುವಾರುಗಳನ್ನು ರಕ್ಷಣೆ ಮಾಡುವಂತೆ ಆಗ್ರಹಿಸಿದರು. ರೈತ ವಿರೋಧಿ ಕಾಯ್ದೆಯನ್ನು ಕೂಡ ರದ್ದು ಮಾಡುವಂತೆ ಆಗ್ರಹಿಸಿದ್ದಾರೆ. 50 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿತ್ತು, ಇನ್ನು 50 ರೂಪಾಯಿ ಸರ್ಕಾರದಿಂದ ಬಂದಿದೆ ಅಂತ ಸರ್ಕಾರದಿಂದ ಡಿಸಿ ಅವರಿಗೆ ಬಂದಿದೆ ಅನ್ನೋದು ಮಾಹಿತಿ ಇದೆ. ಆದ್ರೆ ಕಾರ್ಖಾನೆ ಮಾಲೀಕರು ಸ್ಟೇ ತಗೊಬಂದಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಅದನ್ನ ಸ್ಪಷ್ಟಗೊಳಿಸಬೇಕು. ಮತ್ತೆ ಏನು ರೈತರಿಗೆ ಬಾಕಿ ಕೊಡಬೇಕು 100 ರೂಪಾಯಿ ಅದನ್ನ ಈ ತಕ್ಷಣದಲ್ಲೇ